ಹಾಯ್, ವೆಲ್ಕಮ್ ಟು ಡ್ಯಾನ್ಸಿಂಗ್ ನೀಡಲ್ಸ್. ಈ ಸೀರೆ ನೋಡಿ ಆಫ್ ಆ್ಯಂಡ್ ಆಫ್ ಇದೆ. ಕೆಳಗಡೆ ಬಾರ್ಡ್ರಲ್ಲಿ ಬ್ಲೂ ಬಂದಿದೆ ಆ್ಯಂಡ್ ಮೇಲೆ ರೆಡ್ ಬಂದಿದೆ. ಸ್ಕರ್ಟ್ ಬಾರ್ಡರ್ ಸಾರಿ ಇದು ಆ್ಯಂಡ್ ಪಲ್ಲು ಈ ಥರ ಬ್ಲೂ ಕಲರ್ ಬಂದಿದೆ. ನಾನಿವಾಗ ಆಫ್ ಆ್ಯಂಡ್ ಆಫ್ಗೆ ಮ್ಯಾಚ್ ಆಗೋ ಥರನೇ ನಾನು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಯಾವ ಥರ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಬೀಡು ಮತ್ತು ರಿಂಗ್ ಬೀಡು ಮತ್ತು ಕ್ರಿಸ್ಟಲ್ನ ತಗೊಂಡು ಈ 6 ಎಳೆ ದಾರದಲ್ಲಿ ಹಾಕ್ಕೊಂಡು ಇನ್ಸರ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 4 ಚೈನ್ಸ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ಸ್ ಹಾಕ್ತೀನಿ, ಮತ್ತು ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಗೇನ್ 4 ಚೈನ್ಸ್, 1 2 3 4. ಈ ಥರ ರಿಂಗ್ ಬೀಡ್ ಹಾಕ್ಕೊಳ್ಳಿ. ರಿಂಗ್ ಬೀಡ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ 3 ಚೈನ್ಸ್ ಹಾಕ್ತೀನಿ. 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇವಾಗ ಮತ್ತೆ 4 ಚೈನ್ಸ್ ಹಾಕ್ತೀನಿ. 1 2 3 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇವಾಗ ಲೂಪ್ ಮೇಲೆ ಎತ್ಕೊಂಡು ಬೀಡ್ ತಗೊಂಡು ಕ್ರಿಸ್ಟಲ್ಲು ಬೀಡ್ ಜೊತೆಗೆ ಈ 6 ಎಳೆನಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ಲೂಪಲ್ಲಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 1 2 3 4 ಚೈನ್ಸ್ ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಫುಲ್ ಸಾರಿ ಹಾಕಬೇಕು. ಲಾಸ್ಟ್ ಎಂಡಲ್ಲಿ 4 ಚೈನ್ದು 2 ಬ್ಲಾಕ್ಸ್ ಹಾಕಬೇಕು. ಇದೇ ಥರ ಕಂಟಿನ್ಯೂ ಹಾಕ್ತಾ ಹೋಗಬೇಕು. ಇಲ್ಲಿ ನೋಡಿ ಈ ಥರ ಬರುತ್ತೆ ಸ್ಟಾರ್ಟಿಂಗ್. ಫಸ್ಟ್ ಸ್ಟೆಪ್ ಇದು. ಇಲ್ಲಿ ನೋಡಿ ಇವಾಗ ಸ್ಟಾರ್ಟಿಂಗು 4 ಚೈನ್ ಹಾಕಿರ್ತೀವಲ್ಲ, 4 ಚೈನ್ ಮೇಲ್ಗಡೆ 4 ಚೈನ್ ಹಾಕ್ತೀನಿ. ಲಾಕ್ ಮಾಡಿಕೊಂಡು 4 ಚೈನ್ ಮೇಲ್ಗಡೆ 4 ಚೈನ್ ಹಾಕಿ ಲಾಕ್ ಮೇಲ್ಗಡೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮೇಲ್ಗಡೆ ಲಾಕ್ ಆದಮೇಲೆ ಇಲ್ಲಿ ಈ 4 ಚೈನ್ ಬ್ಲಾಕ್ ಇದೆಯಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡನ್ನೊಂದು ಅಂದರೆ ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕ್ಕೊಳ್ತೀನಿ. ಈ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ತೀನಿ. ಮತ್ತೊಂದು ಸಾರಿ ಡಬಲ್ ಕ್ರೋಶೆ, ಬೀಡಲ್ಲಿ ಹೋಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ 3 ಚೈನ್ ಮಾಡ್ತೀನಿ. 1 2 3 ಚೈನ್ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶೆಗೆ
ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಾರಿ ಡಬಲ್ ಕ್ರೋಶೆ, ತ್ರೀ ಚೈನ್ಸ್, ಇದರಲ್ಲಿ ಹೋಗಿ ಲಾಕ್. ಇದೇ ಥರ 10 ಡಬಲ್ ಕ್ರೋಶೆ ವಿತ್ ಪಿಕಾಟ್ ಹಾಕಬೇಕು. 10 ಡಬಲ್ ಕ್ರೋಶೆಸ್ ಹಾಕಬೇಕು ಒಂದು ಸೈಡು. ಇದು ಆಫ್ ಆರ್ಚ್ ಥರ ಕಾಣಿಸುತ್ತೆ, ಆರ್ಚ್ ಥರ ಕಾಣಿಸುತ್ತೆ. ಇಲ್ಲಿ ಬ್ಲೂ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಬ್ಲೂ ಪಲ್ಲು ಇರೋದ್ರಿಂದ ಬ್ಲೂ ಕೆಳಗಡೆ ಹಾಕಿ ಬ್ಲೂ ಪಲ್ಲು ಮೇಲೆ ಪಿಂಕ್ ಹಾಕಿದರೆ ರೆಡ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡಿಕೊಂಡೆ. ಆಫ್ ಆ್ಯಂಡ್ ಆಫ್ ಸ್ಯಾರಿ ಇರೋದ್ರಿಂದ ಆಫ್ ಆ್ಯಂಡ್ ಆಫ್ ಕಲರ್ ಡಿಸೈನ್ ಇರೋದು ಸರ್ಚ್ ಮಾಡಿದ್ದೀನಿ ನಾನು. ಈ ಥರ ಕಾಂಬಿನೇಷನ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಆಫ್ ರೆಡ್ ಆಫ್ ಬ್ಲೂ ಡಿಸೈನ್ನ ಹಾಕ್ತಾಯಿದ್ದೀನಿ. ಟೋಟಲ್ 10 ಪಿಕಾಟ್ಸ್ ಮಾಡಬೇಕು. 10 ಡಬಲ್ ಕ್ರೋಶೆ ವಿತ್ ಪಿಕಾಟ್ 10 ಮಾಡಬೇಕು. ಒನ್ 2 3 4 5 6 7 8 9 ಆಗಿದೆ. ಇನ್ನೊಂದು ಹಾಕ್ತೀನಿ. ಈ ಥರ ಇನ್ನೊಂದು ಹಾಕಿದ ಮೇಲೆ ಈ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ತಂದು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕ್ ಆದಮೇಲೆ ಈ ಲಾಕ್ ಮೇಲ್ಗಡೆ ಒಂದು ಲಾಕ್ ಮಾಡ್ತೀನಿ. ಇವಾಗ ಮತ್ತೆ 4 ಚೈನ್ಸ್ ಹಾಕ್ತೀನಿ. 4 ಚೈನ್ ಹಾಕಿ ಮತ್ತೆ ಲಾಕ್ ಮೇಲ್ಗಡೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಇವಾಗ ಮತ್ತೆ ಡಬಲ್ ಕ್ರೋಶೆ ಮಾಡಿ ಒಂದು ಪಿಕಾಟ್ ಮಾಡ್ತೀನಿ. ಟೆನ್ ಪಿಕಾಟ್ಸ್ ಮಾಡಬೇಕು. 10 ಟೈಮ್ಸ್ ಸೇಮ್ ರಿಪೀಟ್ ಮಾಡ್ತೀನಿ. ಸೇಮ್ ಪ್ರೋಸೆಸ್ ಮತ್ತು ಲಾಕ್ ಇದು 4 ಚೈನ್ಸ್ ಏನಿದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಆಮೇಲೆ ಲಾಕ್ ಮೇಲೆ ಲಾಕ್, ಆಮೇಲೆ 4 ಚೈನ್ಸ್, ಆಮೇಲೆ ಮತ್ತೆ ಲಾಕ್ ಮೇಲೆ ಲಾಕ್ ಆದಮೇಲೆ 4 ಚೈನ್ಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ಥರ ಸೇಮ್ ಕಂಟಿನ್ಯೂ ಅಲ್ಲಿ ಹಾಕ್ತಾ ಹೋಗ್ತೀನಿ.
ಈಸಿ ಡಿಸೈನ್ ಇದೆ ಮತ್ತು ಹೆವಿ ಕಾಣಿಸುತ್ತೆ. ಫುಲ್ಲೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 2 3 4 5 6 7 8 9 ಆಗಿದೆ. ಇನ್ನೊಂದು ಹಾಕ್ತೀನಿ. ಸ್ವಲ್ಪ ಲೂಸನ್ನು ಹಾಕಬೇಡಿ, ಟೈಟಾಗಿನೂ ಹಾಕಬೇಡಿ, ಕರೆಕ್ಟ್ ಬರೋ ಥರ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇಲ್ಲಿ ನೋಡಿ ಈ ಥರ ಆಫ್ ಆರ್ಚ್ ಥರ ಬಂದಿದೆ ಆಲ್ರೆಡಿ. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ರ ಮೇಲ್ಗಡೆ ರೆಡ್ ಕಲರ್ ಬರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಇಲ್ಲಿ ಬ್ಲೂ ಹಾಕಿರೋ ರೀಸನ್ ಏನಂದರೆ ಬ್ಲೂ ಮೇಲೆ ಬ್ಲೂ ಕಾಣಿಸಲ್ಲ, ಸೊ ರೆಡ್ ಹಾಕಿದರೆ ಕಾಣಿಸುತ್ತೆ ಅಂತ ಈ ಕಡೆ ಸೈಡು ಆಫ್ ರೆಡ್ ಹಾಕ್ತೀನಿ. ನೋಡಿ ಸೀರೆನ ಇದೇ ಥರ ತಿರುಗಿಸ್ಕೊಂಡು ಇವಾಗ ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಮಾಡಿದ್ಮೇಲೆ ಲೂಪ್ನ ಮೇಲೆ ಎತ್ಕೊಂಡು ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಇಲ್ಲಿ ನೋಡಿ ಈ ಲಾಕ್ ಒಳಗಡೆ ಲಾಕ್ ಮಾಡ್ತೀನಿ. ಸ್ವಲ್ಪ ಲಾಕ್ಸ್ ಲೂಸಾಗಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಉಲ್ಟಾ ತಿರುಗಿಸ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಲ್ಲ, ಸೊ ಇಲ್ಲಿ ಸ್ಟಿಚಸ್ಸು ನೀಟಾಗಿ ಒಳಗಡೆ ನೀಡಲ್ ಒಳಗಡೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೊಂದು ಇಲ್ಲಿ ಲಾಕ್ ಬರುತ್ತಲ್ವ, ಈ ಲಾಕಲ್ಲೂ ಲಾಕ್ ಮಾಡ್ತೀನಿ. ಈ ಲಾಕಲ್ಲೂ ಲಾಕ್ ಆದಮೇಲೆ ಇವಾಗ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡನ್ನೊಂದು ಮಾಡ್ತೀನಿ. ಇವಾಗ 3 ಚೈನ್ಸ್ ಹಾಕ್ತೀನಿ. 1 2 3 ಚೈನ್ಸ್. ಇವಾಗ ಈ ಡಬಲ್ ಕ್ರೋಶನಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸೇಮ್ ಈ ಥರ 10 ಡಬಲ್ ಕ್ರೋಶೆ ವಿತ್ ಪಿಕೋಟ್ ಮಾಡ್ತೀನಿ. 3 ಚೈನ್, ಈ ಡಬಲ್ ಕ್ರೋಶನಲ್ಲಿ ಹೋಗಿ ಲಾಕ್, ಮತ್ತು ಡಬಲ್ ಕ್ರೋಶೆ, ಈ ಬೀಡ್ಗೆ 10 ಡಬಲ್ ಕ್ರೋಶೆ ವಿತ್ ಪಿಕೋಟ್ ಮಾಡಬೇಕು. ಟೆನ್ ಟೈಮ್ಸ್ ಮಾಡಬೇಕು, ಸೇಮ್ ರಿಪೀಟ್ 10 ಟೈಮ್ಸು. ಕೌಂಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ. 1 2 3 4 5 6 7 8 9 ಆಗಿದೆ. ಇನ್ನೊಂದು ಮಾಡ್ಕೊಳ್ತೀನಿ. ಅಂದರೆ ಕೆಳಗಡೆ ಬ್ಲೂ ಕಲರಿಂದನೂ ನಾವು 10 ಡಬಲ್ ಕ್ರೋಶೆ ವಿತ್ ಪಿಕಾಟ್ ಮಾಡಿರೋದ್ರಿಂದ ನಾವು ರೆಡ್ ಕಲರಿಂದನೂ 10 ಡಬಲ್ ಕ್ರೋಶೆ ವಿತ್ ಪಿಕಾಟ್ ಮಾಡ್ತೀವಿ. ನಿಮಗೆ ಕಡಿಮೆ ಬೇಕು ಅಂತಂದರೆ 9 ಮಾಡ್ಕೋಬೋದು, 8 ಮಾಡ್ಕೋಬೋದು. ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡಿದರೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಓನ್ಲಿ 10 ಮಾಡ್ತಾಯಿದ್ದೀನಿ. ನೋಡಿ
ಫಸ್ಟ್ ಲಾಕ್ ಏನಿದೆಯಲ್ಲ ಅದ್ರ ಮೇಲ್ಗಡೆ ಈ ಥರ ಮೇಲೆ ಎತ್ಕೊಂಡ್ಬಿಟ್ಟು ಈ ಥರ ಮೇಲೆತ್ತಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಓಕೆ, ಮತ್ತು ಇನ್ನೂ ಒಂದು ಬರುತ್ತೆ ಈ ಲಾಕು, ಆ ಲಾಕ್ನು ಮೇಲೆ ಎತ್ಕೊಂಡು ಇದಕ್ಕೂ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ಥರ ಎರಡಕ್ಕೂ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಲೂಪ್ ಎತ್ತಿ ಒಂದು ಕ್ರಿಸ್ಟಲ್ ಹಾಕ್ಕೊಳ್ತೀನಿ. ಈ ಕ್ರಿಸ್ಟಲ್ ಹಾಕಿರೋ ರೀಸನ್ ಏನಂದರೆ ಎವ್ರಿ ಟೈಮು ಗೋಲ್ಡ್ ಕಲರ್ದು ಬೀಡ್ ಹಾಕಿ ಬೋರ್ ಅನ್ನಿಸ್ತಾ ಇತ್ತು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕ್ರಿಸ್ಟಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟ್ ಈ ಸಾರಿ ಗೋಲ್ಡ್ ಕಲರ್ ಇದೆ ಅಲ್ಲ, ಆ ಗೋಲ್ಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಮತ್ತು ಸೇಮ್ ಈ ಚೈನ್ ಏನಿದೆಯಲ್ಲ, ಲಾಕ್ ಏನಿದೆಯಲ್ಲ, ಆ ಲಾಕಲ್ಲಿ ಲಾಕ್ ಮಾಡ್ತೀನಿ. ಮತ್ತೊಂದು ಲಾಕ್ ಇದೆ, ಇನ್ನೊಂದು ಸಾರಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ಡಬಲ್ ಕ್ರೋಶೆ ಮಾಡ್ತೀನಿ. ಈ ರಿಂಗ್ ಬೀಡ್ಗೆ ಡಬಲ್ ಕ್ರೋಶೆ, ಇವಾಗ 3 ಚೈನ್. ಸೇಮ್ 10 ಟೈಮ್ಸ್ ಹಾಕಿ ಮತ್ತು ಲಾಕ್ ಮೇಲೆ ಲಾಕ್ 2 ಟೈಮ್ಸು, ಆಮೇಲೆ ಬೀಡ್ ಹಾಕಿ ಮತ್ತು 2 ಟೈಮ್ಸ್ ಲಾಕ್ ಮೇಲೆ ಲಾಕ್ ಮಾಡಿ ಎಂಡ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಬಂತು ಡಿಸೈನ್. ಸ್ವಲ್ಪ ಈ ಥರ ನೀಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ, ಕರೆಕ್ಟಾಗಿ ಕೂಡುತ್ತೆ. ಥ್ಯಾಂಕ್ ಯು.